ಆಗಿದ್ದ ಕೂಡಲೇ ಅಲ್ಲಿ ಕೆಲ ಮಾಫಿಯಾಗಳು ಅವರನ್ನು ವರ್ಗಾವಣೆ ಮಾಡುವಂತ ಪ್ರಯತ್ನಗಳನ್ನು ಮಾಡುತ್ತೆ. ಕಳೆದ 6 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ಅದಕ್ಕೆ ಕಾರಣ ಆಗಿರೋದು ಮಂಗಳೂರಿನ ಕಮಿಷನರ್ ಸುಧೀರ್ ರೆಡ್ಡಿ ಮತ್ತು ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್. ಈ ಇಬ್ಬರನ್ನ ಕೂಡ ಈಗ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ. ಕೋಮುಗಲಭೆಗಳಿಗೆ ಬ್ರೇಕ್ ಬಿದ್ದಿದೆ, ಮರಳು ಮಾಫಿಯಾಗ ಬ್ರೇಕ್ ಬಿದ್ದಿದೆ, ಗೋಹತ್ಯೆ ಕೇಸುಗಳಿಗೆ ಬ್ರೇಕ್ ಬಿದ್ದಿದೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಇಬ್ಬರು ಕಟ್ಟುನಿಟ್ಟಿನ ಖಡಕ್ ಅಧಿಕಾರಿಗಳು. ಸದ್ಯ ಇವರನ್ನ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಬೇಕು ಅಂತ ಅಲ್ಲಿನ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಕೆಲ ಮಾಫಿಯಾಗಳು ರಾಜಕಾರಣಿಗಳ ಜೊತೆಗೆ ಸೇರಿಕೊಂಡು ಇಬ್ಬರನ್ನ ಟ್ರಾನ್ಸ್ಫರ್ ಮಾಡಿಸಬೇಕು. ನಮ್ಮ ಬೇಳೆ ಬೇಯ್ತಾ ಇಲ್ಲ, ನಮ್ಮ ದಂಧೆಗಳು ನಡೀತಾ ಇಲ್ಲ, ನಾವು ಮರಳು ಮಾಫಿಯಾ ನಡೆಸೋದಕ್ಕಾಗ್ತಿಲ್ಲ, ಡ್ರಗ್ ಮಾಫಿಯಾ ನಡೀತಾ ಇಲ್ಲ, ಅಕ್ರಮ ಗೋಸಾಗಾಟ ಕೇಸುಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಈ ರೀತಿ ಆದ್ರೆ ನಾವು ಊರು ಬಿಟ್ಟು ಹೋಗುವಂತ ಸ್ಥಿತಿ ಬರುತ್ತೆ ಅಂತ ಕೆಲ ಮಾಫಿಯಾಗಳು ರಾಜಕಾರಣಿಗಳ ಜೊತೆಗೆ ಸೇರಿಕೊಂಡು ಈ ಇಬ್ಬರು ಖಡಕ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸುವಂತ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲೂ ಕೂಡ ಆಡಳಿತ ಪಕ್ಷದ ಕೆಲ ರಾಜಕಾರಣಿಗಳ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನಗಳಾಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಇದಕ್ಕೆ ಬಿಲ್ಕುಲ್ ಒಪ್ತಿಲ್ಲ. ಯಾಕಂತಂದ್ರೆ ಈ ಇಬ್ಬರು ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ನಿರಂತರವಾಗಿ ಗಲಾಟೆಗಳಾಗ್ತಾ ಇತ್ತು, ಘರ್ಷಣೆಗಳಾಗ್ತಾ ಇತ್ತು, ಕೋಮುಗಲಭೆಗಳಾಗ್ತಾ ಇತ್ತು ಮತ್ತು ಆ ಗಲಭೆಯ ಕಾರಣಕ್ಕಾಗಿ 2-3 ಹೆಣಗಳು ಬಿದ್ದಿತ್ತು. ಇಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯನ್ನ ಕಂಟ್ರೋಲ್ ಮಾಡಿದವರು ಈ ಇಬ್ಬರು ಅಧಿಕಾರಿಗಳು. ಇವರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಏನಾದರೂ ಮುಂದಾದ್ರೆ ಜನರ ವಿರೋಧವೂ ವ್ಯಕ್ತವಾಗುತ್ತೆ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರು ಒಪ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇಬ್ಬರನ್ನು ವರ್ಗಾವಣೆ ಮಾಡುವಂಥ ಪ್ರಯತ್ನ ಆಡಳಿತ ಪಕ್ಷದ ಕೆಲ ನಾಯಕರಿಂದಲೇ ಆಗ್ತಾ ಇದೆ. ಬಟ್ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಇನ್ನು ಮರಳು ಮತ್ತು ಬೀಫ್ ಮಾಫಿಯಾಕ್ಕೆ ಬ್ರೇಕ್ ಹಾಕಿದ್ದಕ್ಕೆಯೇ ಅವರನ್ನು ವರ್ಗಾವಣೆ ಮಾಡುವಂಥ ಪ್ರಯತ್ನಗಳಾಗ್ತಿದೆ. ಕಾಂಗ್ರೆಸ್ ನಾಯಕರೇ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. SP ಮತ್ತು ಕಮಿಷನರ್ ಬಂದ ಬಳಿಕ ಮಾಫಿಯಾಗಳಿಗೆ ಪೆಟ್ಟು ಬಿದ್ದಿದೆ. ಕೋಮಘರ್ಷಣೆ ಸೇರಿದಂತೆ ಜಿಲ್ಲೆಯಲ್ಲಿ ಎಲ್ಲವೂ ಕಡಿವಾಣ ಹಾಕಲಾಗಿದೆ. ಆದರೆ ಈಗ ಅವರನ್ನು ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನಗಳಾಗ್ತಿದೆ. ಇದರ ಹಿಂದೆ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಂತ ಡಾಕ್ಟರ್ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. ಪ್ರಕ್ಷುಬ್ಧಗೊಂಡಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 6 ತಿಂಗಳಿಂದ ಶಾಂತವಾಗಿದೆ. ಅದು ಬೇರೆ ಬೇರೆ ವಿಚಾರಗಳಲ್ಲಿ ಕೋಮು ಸಂಘರ್ಷಗಳಿರ್ಬೋದು, ಬೇರೆ ಬೇರೆ ಗಲಾಟೆಗಳಿರ್ಬೋದು, ಅದರ ಜೊತೆಗೆ ಅಕ್ರಮ ಚಟುವಟಿಕೆಗಳಿಗೂ ಕೂಡ ಈ ಭಾಗದಲ್ಲಿ ಕಡಿವಾಣ ಬಿದ್ದಿದೆ ಅನ್ನುವಂಥದ್ದು ಇಬ್ಬರು IPS ಅಧಿಕಾರಿಗಳ ಕಾರಣದಿಂದ, ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಮತ್ತು SP ಅರುಣ್ ಕುಮಾರ್ ಅವರು. ಆದರೆ ಈಗ ಆ ಇಬ್ಬರು ಅಧಿಕಾರಿಗಳನ್ನ ಆಡಳಿತ ಪಕ್ಷದ ನಾಯಕರುಗಳು ಮತ್ತು ಕೆಲವೊಂದು ಮಾಫಿಯಾಗಳು ಅವರನ್ನ ಟ್ರಾನ್ಸ್ಫರ್ ಮಾಡುವಂಥ ಅವರಿಬ್ಬರನ್ನ ಕೂಡ ವರ್ಗಾವಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಂಗಳೂರು ಉತ್ತರ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಇಬ್ಬರು ಅಧಿಕಾರಿಗಳು ಬಂದ ನಂತರ ಜಿಲ್ಲೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ ಅನ್ನುವಂಥ ಚರ್ಚೆಗಳ ಮಧ್ಯೆ ಈಗ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಸ್ವತಃ ಆಡಳಿತ ಪಕ್ಷದ ಕೆಲವು ಪ್ರಯತ್ನಗಳಾಗ್ತಾ ಇದೆ, ಮತ್ತೊಂದು ಕೆಲವೊಂದು ಮಾಫಿಯಾಗಳು ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಏನು ಇದರಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಮಾಫಿಯಾ ಅವರೆಲ್ಲ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗೋಕಳ್ಳತನ ಮತ್ತು ಗೋಹತ್ಯೆ ಮಾಡುವಂಥ ಮಾಫಿಯಾ ಏನಿದೆ ಅವರಿಗೆ ದೊಡ್ಡದಾದ ಪೆಟ್ಟು ಬಿದ್ದಿದೆ. ಈ ಹೊಸ ಅಧಿಕಾರಿಗಳು ಬಂದ ನಂತರ ಎಲ್ಲಿ ಸಹ ಗೋಕಳ್ಳತನ ಆದರೆ, ಗೋಹತ್ಯೆ ಆದರೆ ಇಮಿಡಿಯೇಟಾಗಿ ಯಾವುದೆಲ್ಲ ಲೀಗಲಿ ಯಾವುದೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅದೆಲ್ಲ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದ ಈ ಮಾಫಿಯಾ ಗೋಕಳ್ಳತನದ ಮಾಫಿಯಾ ಏನಿದೆ ಅವರು ಸ್ವಲ್ಪ ಹತಾಶೆಗೊಂಡು ಅವರ ಈ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ ಯಾರಿದ್ದಾರೆ ಅವ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ನೀವು ಇಮಿಡಿಯೇಟಾಗಿ ಈ ಆಫೀಸರ್ಸನ್ನು ಇಲ್ಲಿಂದ ಕಳಿಸ್ಬೇಕು, ನಮಗೆ ಗೋಹತ್ಯೆ ಗೋಕಳ್ಳತನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈ ಜಿಲ್ಲೆಯಲ್ಲಿ. ಒಂದು ವಿಷಯ. ಎರಡನೇದು ಮರಳು ಕಳ್ಳತನ ಏನಾಗ್ತಿದೆ, ಸ್ಯಾಂಡ್ ಮಾಫಿಯಾ ಏನಿದೆ, ಸ್ಯಾಂಡ್ ಮಾಫಿಯಾದ ಟೋಟಲ್ ಆಗಿ ಸ್ಯಾಂಡ್ ಮಾಫಿಯಾದಿಂದ ಕೆಲವು ನಂಬರ್ 2 ಬಿಸ್ನೆಸ್ಸು ಮತ್ತು ಈ ಕೋಮು ಘರ್ಷಣೆಗೆ ತುಂಬ ಜನ ಅದರಿಂದ ಫಂಡಿಂಗ್ ಆಗ್ತಾಯಿತ್ತು ಈ ಸ್ಯಾಂಡ್ ಮಾಫಿಯಾದಿಂದ. ಇದೆಲ್ಲ ಎಲ್ಲ ರೀತಿಯ ನಂಬರ್ 2 ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದ ಕಾರಣಕ್ಕಾಗಿ ಇಬ್ಬರು ಒಳ್ಳೆಯ ಅಧಿಕಾರಿಗಳನ್ನು, ಒಂದು ರೂಲ್ಸ್ ಪ್ರಕಾರ ಹೋಗುವ ಅಧಿಕಾರಿಗಳನ್ನು
ಕೆಲವು ವಿಷಯದಲ್ಲಿ ನಮಗೆ ಅದರಲ್ಲಿ ನಾವು ಒಪ್ಕೊಳ್ಳದೇ ಇರ್ಬೋದು, ಕೆಲವು ಒಪ್ಕೊಳ್ಬೋದು. ಆದರೆ ರೂಲ್ಸ್ ಪ್ರಕಾರ ಹೋಗುವಂಥ ಇಬ್ಬರು ಅಧಿಕಾರಿಗಳು ಅವರನ್ನು ಇಮಿಡಿಯೇಟಾಗಿ ಇಲ್ಲಿಂದ ತೆಗಿಬೇಕೆಂಬ ದೊಡ್ಡದಾದ ಒತ್ತಡ ಹೋಮ್ ಮಿನಿಸ್ಟ್ರು, CM ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮೇಲಿದೆ. ಅದಕ್ಕಾಗಿ ಅದನ್ನು ಹೋಮ್ ಮಿನಿಸ್ಟ್ರು ಬಹುಶಃ ಇವರ ಒತ್ತಡದಿಂದ ಇದನ್ನು ಟ್ರಾನ್ಸ್ಫರ್ ಮಾಡಬೇಕೆಂಬಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಎಂಬುದು ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಕೆಲವು ದಿನಪತ್ರಿಕೆಗಳಲ್ಲಿ ಸಹ ಇದು ಬಂದಿದೆ. ಈಗ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಸತ್ಯ? 100ಕ್ಕೆ 100 ಅವರು ಮಾತ್ರ ಇದ್ದರೆ ಇರಲಿಕ್ಕೆ ಸಾಧ್ಯ. ಭಾರತೀಯ ಜನತಾ ಪಾರ್ಟಿಯ ನಾಯಕರಿಂದ ಹೋಗಿ ಇವರನ್ನ ಟ್ರಾನ್ಸ್ಫರ್ ಮಾಡಿದ ಶಕ್ತಿ ಸಹ ಇರೋದಿಲ್ಲ. ನಮ್ಮ ಸರ್ಕಾರದ ನಮ್ಮದಲ್ಲ. ಈಗ ಟ್ರಾನ್ಸ್ಫರ್ ಮಾಡುವಂಥ ಪ್ರಯತ್ನ ಏನಿದೆ, ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಕೆಲವು ಬಲಶಾಲಿ ನಾಯಕರ ಸಂಬಂಧಿಕರ ನಂಬರ್ 2 ಬಿಸ್ನೆಸ್ಸು ಮತ್ತು ಇದೆರಡು ಮಾಫಿಯಾ, ಸ್ಯಾಂಡ್ ಮಾಫಿಯಾ ಮತ್ತು ಬೀಫ್ ಮಾಫಿಯಾ ಏನಿದೆ ಅವರಿಬ್ಬರ ಕೈವಾಡ ಇದರಲ್ಲಿದೆ. ಎಸ್, ಇದಿಷ್ಟು ಶಾಸಕರಾದ ಭರತ್ ಶೆಟ್ಟಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.